सर्वेऽप्येते यज्ञविदो यज्ञक्षपितकल्मषाः यज्ञशिष्टामृतभुजो यान्ति ब्रह्म सनातनम् नायं लोकोऽस्त्य यज्ञस्य कुतोऽन्यः कुरु सत्तमा. ಈ ಶ್ವಾಸ ಮತ್ತೆ ಆಹಾರವನ್ನ ಸಂಯಮದಲ್ಲಿ ತಗೊಂಡು ನಿಯಂತ್ರಿಸುತ್ತಾ ಪ್ರಾಣವನ್ನ ಅಂದ್ರೆ ನಮ್ಮ ದೇಹದಲ್ಲಿರುವ ಪ್ರಾಣವನ್ನ ಪ್ರಾಣದಲ್ಲಿಯೇ ಆಹುತಿಯನ್ನಾಗಿ ಇಟ್ಟು ಯಜ್ಞಯಾಗವನ್ನ ಮಾಡ್ತಾರೆ. ಇವೆಲ್ಲ ವಿಧ ವಿಧವಾದ ಯೋಗಿಗಳು ಅವರ ಕಠಿಣ ಪರಿಶ್ರಮದಿಂದ ಪಾಪಕರ್ಮಗಳು ಮತ್ತೆ ಅವರ ಪೂರ್ವಜನ್ಮದ ಕರ್ಮ ಬಂಧನಗಳಿಂದ ಅವರು ಮುಕ್ತಿ ಹೊಂದ್ತಾರೆ. ಈ ಯಜ್ಞಯಾಗವನ್ನ ಆಚರಿಸಿದ ನಂತರ ಉಳಿದ ಆಹಾರವನ್ನ ಸೇವಿಸೋದು ಅಮೃತಕ್ಕೆ ಸಮ. ಮತ್ತೆ ಇದನ್ನ ಮಾಡುವುದರಿಂದ ಅವರು ಸನಾತನನಾದ ಬ್ರಹ್ಮನಲ್ಲಿಯೇ ಸೇರ್ತಾರೆ. ಯಾರು ಈ ಯಜ್ಞಯಾಗವನ್ನ ಮಾಡಲು ಹೋಗುವುದೇ ಇಲ್ವೋ ಅವರಿಗೆ ಎಂದಿಗೂ ಈ ಜಗತ್ತಿನ ಜ್ಞಾನವಾದ ಧರ್ಮ, ಅರ್ಥ ಮತ್ತೆ ಕಾಮಗಳ ವಿಷಯ ಬಗ್ಗೆ ಎಂದಿಗೂ ಅರಿವು ಮೂಡಲ್ಲ. ಹೀಗಿರ್ಬೇಕಾದ್ರೆ ಅವರು ಯಾವ ಕಾರಣದಿಂದ ಅಥವಾ ಯಾವ ರೀತಿಯಲ್ಲಿ ಮೋಕ್ಷವನ್ನ ಪಡಿಬೇಕು ಅಂತ ಇಚ್ಛಿಸ್ತಾರೆ ಅಂತ ನೀನೇ ಹೇಳು ಓ ಕುರುಶ್ರೇಷ್ಠನೇ ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾರೆ.